ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಕೆಸಿನ್ ಸೊಪ್ಪಿನ ಸಾರು ಅಥವಾ ಕೆಸಿನ್ ಸೊಪ್ಪಿನ ಅಳವತ್ತಿ ಕೊಂಕಣಿ ಸ್ಟೈಲ್ ನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಕೆಸಿನ್ ಸೊಪ್ಪನ್ನ ತಗೊಂಡಿದ್ದೀನಿ. ನಾನಿಲ್ಲಿ 20 ಕೆಸಿನ್ ಸೊಪ್ಪನ್ನ ಬಳಸ್ಕೊಳ್ತಾ ಇದ್ದೀನಿ. ಎಲ್ಲಿದಾಗಿರುವಂತ ಕೆಸಿನ್ ಸೊಪ್ಪನ್ನ ಬಳಸ್ಕೊಬೇಕು, ಇಲ್ಲ ಅಂತಾದ್ರೆ ಗಂಟ್ಲು ತೋರ್ಸುತ್ತೆ. ಇವಾಗ ಇದ್ರ ಮೇಲ್ಗಡೆ ಇರುವಂತಹ ನಾರಿನ ಅಂಶ ಇರುತ್ತಲ್ಲ, ಅದನ್ನ ತಕೊಬೇಕಾಗತ್ತೆ. ನಾನ್ ತಕೊಂಡಿರೋದು ಕಪ್ಪು ಕೆಸಿನ್ ಸೊಪ್ಪು. ಇದ್ರದ್ದು ನಾರನ್ನ ಏನೋ ತೆಗಿಬೇಕಂತ ಏನೂ ಇಲ್ಲ. ಇದನ್ನ ಏನೂ ತೋರ್ಸೋದಿಲ್ಲ. ನೀವು ಬೇರೆ ಯಾವ್ದೇ ಕೆಸಿನ್ ಸೊಪ್ಪನ್ನ ತಗೊಂಡ್ರು ಕೂಡ ಅದ್ರದ್ ಮೇಲ್ಗಡೆ ನಾರನ್ನ ತಕೊಬೇಕಾಗತ್ತೆ, ಇಲ್ಲ ತುರ್ಸುತ್ತೆ ಗಂಟ್ಲು. ಈಗ ಇದನ್ನ ಚೆನ್ನಾಗಿ ತೊಳ್ಕೊಂಡು ಇದನ್ನ ಇವಾಗ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಮೊದ್ಲಿಗೆ ಕೈನಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಾಕು ತಗೊಂಡು ಈ ರೀತಿಯಾಗಿ ಸಣ್ಣದಾಗಿ ಕೆಸಿನ್ ಸೊಪ್ಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇವತ್ತಿನ ದಿನದಲ್ಲಿ 20 ಕೆಸಿನ್ ಸೊಪ್ಪನ್ನ ಬಳಸ್ಕೊಳ್ತಾ ಇದ್ದೀನಿ. ಇಷ್ಟು ಕೆಸಿನ್ ಸೊಪ್ಪು ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಕೆಸಿನ್ ಸೊಪ್ಪಿನ ಜೊತೆಗೆ ಕಳಿಲೆ ಇದ್ರೆ ತುಂಬಾನೇ ಚೆನ್ನಾಗಾಗತ್ತೆ. ನಾನಿಲ್ಲಿ ಉಪ್ಪಿಗೆ ಹಾಕಿರುವಂತಹ ಕಳಿಲೆಯನ್ನ ತಗೊಳ್ತಾ ಇದ್ದೀನಿ. ಇದನ್ನ ಮೊದ್ಲಿನ ದಿನಾನೇ ನಾವು ನೀರ್ನಲ್ಲಿ ನೆನೆಸಿಟ್ಕೊಬೇಕಾಗತ್ತೆ, ಇಲ್ಲಾಂದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ. ಫ್ರೆಶ್ ಆಗಿರುವಂತ ಕಳಿಲೆ ಆದ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಇವಾಗ ಇದನ್ನ ಸಣ್ಣ ಸಣ್ಣದಾಗಿ ನಾನು ಪೀಸ್ ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಟಿರುವಂತಹ ಕಳಿಲೆ, ಹೆಚ್ಚಿರುವಂತಹ ಕೆಸಿನ್ ಸೊಪ್ಪು, ಅಮಟೆಕಾಯಿ ಇದ್ರೆ ಅಮಟೆಕಾಯಿನ ಹಾಕೊಳ್ಳಿ. ನನ್ನ ಹತ್ರ ಉಪ್ಪಿಗೆ ಹಾಕಿರುವಂತ ಅಮಟೆಕಾಯಿ ಇತ್ತು, ಎರಡೆರಡು ಅಮಟೆಕಾಯಿನ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ರಿಂದ 1.5 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಎಲ್ಲಾದ್ರೂ ಕೆಸಿನ್ ಸೊಪ್ಪಿನ ಜೊತೆಗೆ ಅಮಟೆಕಾಯಿ ಹಾಗೆ ಕಳಿಲೆ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಕೂಡ ಮಾಡ್ಕೊಬಹುದು. ಇವಾಗ ಕುಕ್ಕರ್ ನ ಮುಚ್ಚಳನ ಮುಚ್ಬಿಟ್ಟು ಇಲ್ಲಿ ನಾನು 2 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಇದು ಫುಲ್ ನುಣ್ಣಗೆ ಬೋಳ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಕೂಗಿಸ್ಕೊಳ್ಳೋಣ. ಇವಾಗ ಮಸಾಲೆ ಮಾಡೋದಿಕ್ ನಾನು ಕಾಯಿ ತುರಿ, ಬೆಟ್ಟದ ನೆಲ್ಲಿಕಾಯಿ ಗಾತ್ರದ ಹುಳಿ, ಹಾಗೆ 1 ರಿಂದ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಮೆಣಸಿದ್ರೆ ಜೀರಿಗೆ ಮೆಣಸನ್ನ ತಗೊಳ್ಳಿ, ಇಲ್ಲ ಅಂತ ಆದ್ರೆ ಹಸಿರು ಮೆಣಸನ್ನ ತಗೊಳ್ರಿ. ಹುಳಿ ಸ್ವಲ್ಪ ಜಾಸ್ತಿ ಇರ್ಬೇಕು, ಇಲ್ಲ ಅಂದ್ರೆ ಗಂಟ್ಲು ತೋರ್ಸುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ಇದನ್ನ ರುಬ್ಕೊಂಡ್ ಬರ್ಬೇಕು. ಈಗ ನೋಡಿ ಮಸಾಲೆ ರೆಡಿ ಆಯ್ತು. ನುಣ್ಣಗೆ ಇದನ್ನ ರುಬ್ಕೊಂಡ್ ಬಂದು ಇಟ್ಕೊಂಡಿದೀನಿ. ಇವಾಗ ಕೆಸಿನ್ ಸೊಪ್ಪು ಬೆಂದಿದ್ಯಾ ಅಂತ ನೋಡೋಣ. 2 ವಿಷಲ್ ಕೂಗಿದೆ, ನೋಡ್ತಾ ಇರ್ಬೋದು. ಕೆಸಿನ್ ಸೊಪ್ಪು ಕೂಡ ಬೆಂದಿದೆ. ಇದಕ್ಕೂ ಕೂಡ ನುಣ್ಣಗಾದ್ರೆ ಒಳ್ಳೇದೇ ಆಗತ್ತೆ. ಅಂದ್ರೆ ಫುಲ್ ಬೋಳ ಆದ್ರೆ, ಅಂದ್ರೆ ಕೆಸಿನ್ ಸೊಪ್ಪು ಫುಲ್ ಬೋಳ ಆಗ್ಬೇಕು, ತುಂಬಾನೇ ಚೆನ್ನಾಗಾಗತ್ತೆ. ಬೋಳ್ ಆಗಿಲ್ಲ ಅಂದ್ರೆ ನೀವು ಬೇಕಾದ್ರೆ ಇನ್ನೊಂದು ವಿಷಲ್ನ ತಗ್ಸ್ಕೊಬಹುದು, ಇಲ್ಲ ಅಂತ ಆದ್ರೆ ಹೀಗೆ ಸೌಟ್ ನಿಂದ ಅಥವಾ ಸ್ಮ್ಯಾಶರ್ ನ ತಗೊಂಡ್ಬಿಟ್ಟು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ರಿ, ಅವಾಗ ಇನ್ನೂ ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ ನಾನು ಮಸಾಲೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ಕೊಳ್ರಿ. ನಾನು ಮಿಕ್ಸರ್ ಜಾರ್ನ ತೊಳೆದಿರುವಂತ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಸಿನ್ ಸೊಪ್ಪಿಂದು ಅಳವತ್ತಿ ಸ್ವಲ್ಪ ತೆಳ್ಳಗಿರ್ಬೇಕು, ಚೆನ್ನಾಗಾಗತ್ತೆ. ತುಂಬಾ ಗಟ್ಟಿ ಆದ್ರೆ ಚೆನ್ನಾಗಾಗಲ್ಲ. ಇವಾಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ನೀರ್ ಬೇಕಾದ್ರೆ ಆಡ್ ಮಾಡ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ನಾವು ಕೆಸಿನ್ ಸೊಪ್ಪಿನ ಸಾಂಬಾರ್ನ ಮಾಡ್ಬೇಕಾದ್ರೆ ಅಥವಾ ಅಳವತ್ತಿ ಮಾಡ್ಬೇಕಾದ್ರೆ ಸ್ವಲ್ಪ ಖಾರ ಹುಳಿ ಇದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಅಳವತ್ತಿ ಅನ್ನೋದು. ಇವಾಗ ಇದನ್ನ ಕುದಿ ಬರೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನ ನಾವು ಗ್ಯಾಸ್ ನಿಂದ ಕೆಳಗಡೆ ಇಳಿಸಬೇಕು. ಒಗ್ಗರಣೆಗೋಸ್ಕರ ಪ್ಯಾನ್ ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾದ ತಕ್ಷಣ ಇದನ್ನ ತೆಗ್ದ್ಬಿಟ್ಟು ಅಳವತ್ತಿಗೆ ಹಾಕೊಂಡು ಅಳವತ್ತಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೊಂಕಣಿ ಸ್ಟೈಲ್ ಅಳವತ್ತಿ ಅನ್ನೋದು ರೆಡಿ ಆಯ್ತು.